ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಇವತ್ತು ನಾನು ಬೇಳೆ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ನೋಡೋಕ್ಕೆ ಚಪಾತಿ ಥರನೇ ಇದೆ. ನೀವು ಸಹ ಈ ರೀತಿಯಲ್ಲಿ ಹೋಳಿಗೆಯನ್ನು ಮಾಡಬಹುದು. ಈ ವಿಡಿಯೋನ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನನ್ನು ಒತ್ತಿ. ಈ ಮೆಜರ್ಮೆಂಟಲ್ಲಿ ಹೋಳಿಗೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಕೆಜಿ ಮೈದಾ, ಅರ್ಧ ಕೆಜಿ ಚಿರೋಟಿ ರವೆ, ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪನೇ ನೀರನ್ನು ಹಾಕಿ ಆ ಹಿಟ್ಟನ್ನು ಕಲಿಸ್ತಾ ಇರಬೇಕು. ಚಿರೋಟಿ ರವೆ ಹಾಕಿರ್ತೀವಲ್ವ, ಸ್ವಲ್ಪ ಹಿಟ್ಟನ್ನು ಸಾಫ್ಟ್ ಆಗೋವರೆಗೂ ಕಲಿಸ್ಬೇಕು. ಆ ಹಿಟ್ಟು ನಾವು ಕಲಸಿರೋದು ಸ್ವಲ್ಪ ನೀರು ಜಾಸ್ತಿ ಮಾಡಿ ಕೈಗೆ ಈ ರೀತಿ ಹಿಟ್ಟು ಅಂಟ್ತಾ ಇರಬೇಕು. ಹಾಗೆ ಹಿಟ್ಟನ್ನು ಕಲಸಿ ತುಂಬಾ ಚೆನ್ನಾಗಿರೋ ಹೋಳಿಗೆ ಬರುತ್ತೆ. ನೀವು ಸಹ ಟ್ರೈ ಮಾಡಿ. ಹಾಗೆ ಒಂದು 2 ಗಂಟೆ ಅಥವಾ 3 ಗಂಟೆ ಹಿಟ್ಟನ್ನು ನೆನೆಯಕ್ಕೆ ಬಿಡಬೇಕು. ನಾನು ಈ ಲೋಟದಲ್ಲಿ 2 ಲೋಟ ಅಷ್ಟು ಬೇಳೆನ ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ 1/4 ಲೋಟ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ಬೇಳೆನ ಇಷ್ಟು ಬೆಂದಾದ್ಮೇಲೆ ಎಲ್ಲ ನೀರನ್ನು ತೆಗೆದು ಬಿಸಿ ಇರ್ತಾನೆ ಸ್ವಲ್ಪ ಬೇಳೆ ಮಸಿಬೇಕು. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಆ ಕಡೆ ಬೆಲ್ಲನ ಪಾಕ ಮಾಡೋಕ್ಕೆ ಇಟ್ಟಿದ್ದೆ ನಾನು. ಅದನ್ನು ಈಗ ತಗೊಂಡು ಸೋಸ್ಕೊತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ, ನಾನು ಇದರಲ್ಲಿ 4 ಏಲಕ್ಕಿನೂ ಹಾಕಿದ್ದೀನಿ. ಎಲ್ಲ ಸೇರಿಸಿ ರುಬ್ಬಬೇಕು. ಬೇಳೆ ಹಾಗೂ ಪಾಕ ಎರಡು ನೀಟಾಗಿ ಮಿಕ್ಸ್ ಮಾಡಿ ನಂತರ ಹಿಟ್ಟನ್ನು ಉಂಡೆಯನ್ನಾಗಿ ಒಟ್ಟಿಗೆ ಮಾಡಿಟ್ಟು ಈ ರೀತಿಯಲ್ಲಿ ನಾನು ಚಪಾತಿ ಮಣೆ ಮೇಲೆ ನಾನು ಉದುತ್ತಾ ಇದ್ದೀನಿ. ಹೋಳಿಗೆ ತಟ್ತಾ ಇಲ್ಲ ನಾನು. ನೋಡಿ, ಈ ರೀತಿ ಕಣ್ಕ ಹಾಗೆ ಹೂರ್ಣನ ಈ ರೀತಿ ಮಾಡಿ ಮೇಲ್ಗಡೆ ಬಂದಿರೋ ಹಿಟ್ಟನ್ನು ತೆಗೆದು, ಹೋಳಿಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈ ವಿಡಿಯೋ ನೋಡಿ ಮಾಡಬಹುದು. ಒಂದು ಉಂಡೆ ಥರ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಇನ್ನೊಂದು ಪ್ಲಾಸ್ಟಿಕ್ ತಗೊಂಡು ಆ ಪ್ಲಾಸ್ಟಿಕ್ಗೆ ಎಣ್ಣೆ ಹಚ್ಚಿ ನಾನು ಲಟ್ಟಿಸ್ತಾ ಇದ್ದೀನಿ. ನೀವು ಎಷ್ಟು ದೊಡ್ಡ ಬೇಕಾದರೂ ಲಟ್ಟಿಸ್ಬೋದು. ಚಪಾತಿ ಮಣೆ ಎಷ್ಟಿರುತ್ತೋ ಅಷ್ಟು ದೊಡ್ಡನೂ ಲಟ್ಟಿಸ್ಬೋದು, ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ನೀವು ಸಹ ಟ್ರೈ ಮಾಡಿ. ಹೋಳಿಗೆ ದೊಡ್ಡ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋ ಅಂಥವರು ಈ ವಿಡಿಯೋನ ನೋಡಿ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ, ತುಂಬ ಚೆನ್ನಾಗಿ ಬಂದಿರುತ್ತೆ ಹೋಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.